ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ರಚನೆ ಆಗಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಇದೆಲ್ಲದಕ್ಕೂ ತೆರೆ ಬೀಳಬೇಕಾಗಿದೆ. ಆದರೆ ಇದೇ ನಿಟ್ಟಿನಲ್ಲಿ ಕಳೆದ 4 ದಶಕಗಳಿಂದ 40 ವರ್ಷಗಳಿಂದ ಸತತವಾಗಿ ಒಬ್ಬರನ್ನ ಡಿ ಕೆ ಶಿವಕುಮಾರ್ ನಂಬಿದ್ದಾರೆ. ಅವ್ರು ಹಾಕಿರುವಂಥ ಗೀಟನ್ನ ಗೆರೆಯನ್ನು ದಾಟದೆ ಅವ್ರು ಹೇಳಿರುವಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಚಾಚು ತಪ್ಪದೆ ಮಾಡಿದ್ದಾರೆ. ಅವ್ರು ಯಾರು? ಬೇರೆ ಇನ್ಯಾರೂ ಅಲ್ಲ, ದ್ವಾರಕಾನಾಥ್ ಗುರೂಜಿ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಖುದ್ದು ದ್ವಾರಕಾನಾಥ್ ಗುರೂಜಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ದ್ವಾರಕಾನಾಥ್ ಗುರೂಜಿ ಅವರೇ, ಒಂದು ಪ್ರಮುಖ ಪ್ರಶ್ನೆ, ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಚಾಮುಂಡಿ ತಾಯಿಯ ಸನ್ನಿಧಾನದಲ್ಲಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ಮಾಗಿದ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವ್ರ ಬಾಯಿನಲ್ಲಿ ಕೇಳಿದ್ದೀವಿ. ಪ್ರಾಬಬ್ಲಿ ಅವರು ನಿಮ್ಮ ಸಖ್ಯ ಬೆಳೆಸಿದ ಮೇಲೆ, ನಿಮ್ಮ ಬಳಿ ಬಂದ ಮೇಲೆ ಈ ರೀತಿ ಮಾತುಗಳು ಅವ್ರ ಬಾಯಿನಲ್ಲಿ ಬಂದಿದೆ ಅನ್ನೋದು ನಮ್ಮ ಭಾವನೆ. ಏನು ಹೇಳ್ತೀರಿ? ಬೇಸಿಕಲಿ ಅವನು ದೈವಭಕ್ತ, ಅವನು ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವನು. ಅವರ ಮನೆಯಲ್ಲಿ ಅವ್ರ ತಂದೆ ತಾಯಿ ಕೂಡ ಒಳ್ಳೆ ದೈವಭಕ್ತರೇ. ಅವರೂ ನಮ್ಮ ಮಗಳು ಉಷಾ ಕೂಡ ಅಷ್ಟೇ ದೈವಭಕ್ತಿ ಇದೆ. ಬೇಕಾಷ್ಟು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡ್ತಾಳೆ. ಮೂಲತಃ ನೀವು ದೈವಭಕ್ತರಾಗಿ ಹುಟ್ಟಿದ ಮೇಲೆ ಎಲ್ಲ ಸುರೇ ಸಾಮಾನ್ಯ. ಆದರೆ ನಮ್ಮನ್ನು ನೋಡು ಕಲ್ತಿಲ್ಲ ಅಂತ ನಾನು ಹೇಳಿಲ್ಲ, ಹೇಗಿರಬೇಕು ಅಂತ ಅರ್ಥ ಆಗಿದೆ ಚೆನ್ನಾಗಿ ಅವನಿಗೆ. ಆದರೆ ಮನುಷ್ಯರದಲ್ಲೇ ಎಲ್ಲ ನಡೀತಾನೋ ಸುಳ್ಳು. ನಮ್ಮ ಪ್ರಯತ್ನ ಇರಬೇಕು, ದೇವರ ಅನುಗ್ರಹ ಇರಬೇಕು, ಅದಾಗಲೇ ನಡೆಯೋದು. ಗುರು ಇದ್ದವನೇ ಗುರಿ ಮುಟ್ಟಬಲ್ಲ ಅಂತ ಒಂದು ಗಾದೆ ಇದೆ. ಹಾಗೆ ನಾನು ನಂಬಿದ್ದಾನೆ, ಅವನು ಗುರಿ ಮುಟ್ಟಿದ್ದಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಈಗ ಗುರುವಿನ ಗುಲಾಮನಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಕಳೆದ 40 ವರ್ಷದಲ್ಲಿ ನೀವು ನೋಡಿದ ಹಾಗೆ ಡಿ ಕೆ ಶಿವಕುಮಾರ್ ಪಟ್ಟಂತ ಸಾಗಿ ಬಂದಂಥ ಆ ಹಾದಿಯ ಬಗ್ಗೆ ಒಂದು ಮೆಲ್ಕು ಹಾಕೊಳ್ಳೋಂಗಿದ್ರೆ ಏನು ಹೇಳ್ತೀರಿ? ಇಷ್ಟೇ ಹೇಳಬಲ್ಲೆ, ಅವನಿಗೆ ಯಾವುದು ಸುಲಭವಾಗಿ ಸಿಕ್ಕಿಲ್ಲ. ಅತ್ಯಂತ ಶ್ರಮಪಟ್ಟು ಕೆಲಸ ಮಾಡತಕ್ಕಂಥದ್ದೇ ಅವನು. ನೀ ರಾಜಕಾರಣ ನಿನಗಿದೆ ಜಾತಕದಲ್ಲಿ ಹೇಳಿದ್ರಿಂದ ಹೊರಟವನು ಇವತ್ತವರೆಗೂ ರಾಜಕಾರಣವನ್ನೇ ಮೂಲ ಬೇರಾಗಿ ಮಾಡಿಕೊಂಡು ಇಷ್ಟು ಮುಂದೆ ಸಾಗಿದ್ದಾನೆ. ಅವನು ಕಷ್ಟ, ಕಹಿ, ಸಿಹಿ ಎಲ್ಲ ನೋಡಿದ್ದಾನೆ. ಕಡೆಗೆ ಏನಿತ್ತೋ ಬಿಡ್ತೋ ಪಾಪ, ತಿಳುವಳಿಕೆ ಕಡಿಮೆ ಇದ್ದಿರ್ಬೋದು ಕಾಣುತ್ತೆ. ಏನೋ ಲೆಕ್ಕಾಚಾರ ಪತ್ರ ಹಾಕ್ಕೊಳ್ಳಿಲ್ಲ. ಅದು ಬೇಡವಾದ ಒಂದು ಪ್ರಸಂಗ ನೋಡೋದೋಯ್ತು ರೈಡು. ಅದು ಆಗಬೇಕಾಗಿಲ್ಲ ಅವನ ಜೀವನದಲ್ಲಿ. ಅವನೇನು ಆ ಥರ ಎಲ್ಲ ಒಂದು ಕೆಟ್ಟ ಮನುಷ್ಯ ಅಂತ ನನಗೇನು ಅನಿಸಿಲ್ಲ. ಅವ್ನು ನೋಡೋಕ್ಕೆ ಒರಟಾಗಿ ಕಾಣ್ಬೋದು, ನೋಡುವಾಗ ಕೋಪಿಷ್ಟಾಗಿ ಕಾಣ್ಬೋದು, ಅಥವಾ ನೋಡೋಕ್ಕೆ ನಮ್ಮ ದುರಹಂಕಾರಿ ಅಂತ ಅನ್ನಿಸ್ಬೋದು. ಆದರೆ ಆತ್ಮದಲ್ಲಿ ಶುದ್ಧತೆ ಇದೆ. ತುಂಬ ಸರಳವಾದ ಮನುಷ್ಯ, ಒಳ್ಳೆ ಮನುಷ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.